ಈ ಮನೆಗೆ ನಾನು ಅಂಬರೀಷ್ ಅವರು ಹಲವಾರು ಬಾರಿ ಬಂದಿದ್ದೇವೆ. ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದು, ಎಷ್ಟೋ ಸುಂದರವಾದ ಸಿಹಿ ನೆನಪುಗಳು, ಎಷ್ಟೋ ನಮ್ಮ ಒಂದು ಒಡನಾಟದ ಎಲ್ಲ ಮೆಮರೀಸ್, ಸ್ವೀಟ್ ಮೆಮರೀಸ್ ಅಂತ ಹೇಳಬೇಕು. ಇವತ್ತು ತುಂಬ ನೋವು, ತುಂಬ ದುಃಖದ ವಿಚಾರ ಇದು. ಸರೋಜಮ್ಮ ಇಲ್ಲ ನಮ್ಮೊಂದಿಗೆ ಅನ್ನೋದು ನಮ್ಗೆ ಯಾರಿಗೂ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರೋವಂಥ ವಿಷಯ. ತುಂಬ ಅಭಿಮಾನ ಅವ್ರಿಗೆ, ಅಂಬರೀಷ್ ಅವ್ರ ಬಗ್ಗೆ, ನಮ್ಮ ಬಗ್ಗೆ, ನಮಗೂ ಅಷ್ಟೇ. ನಿಜಕ್ಕೂ ಹೇಳಬೇಕು ಅಂದರೆ ಅವರು ಒಬ್ಬರು ಲೆಜೆಂಡ್ರಿ ಪರ್ಸನಾಲಿಟಿ. ಕರ್ನಾಟಕದಿಂದ ಹೋಗಿ ತಮಿಳ್ನಾಡು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಅವರು ಒಂದು ರೀತಿ ರೂಲ್ ಮಾಡಿದವರು. ಇಂಡಸ್ಟ್ರಿಯಲ್ಲಿ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅವರೇ ಆಗಿದ್ರು. ಇವತ್ತಿಗೂ ಅವರ ಒಂದು ಫ್ಯಾನ್ ಫಾಲೋಯಿಂಗು, ನೀವು ಹೊರದೇಶಗಳಿಗೆ ಹೋದರೆ ಹೆಂಗೆ ಮುಗಿಬೀಳ್ತಾರೆ ಜನ ಅನ್ನೋದನ್ನ ನೀವು ನೋಡಬೇಕು. ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಎಲ್ಲ ಕಡೆನೂ. ಅವರು ಅಷ್ಟೇ ಎಷ್ಟು ಹಂಬಲ್ಲು, ಎಷ್ಟು ಡೌನ್ ಟು ಅರ್ತ್ ಆಗಿರೋರು ಅಂದರೆ, ಯಾವತ್ತೂ ನಾನು ಒಬ್ಳು ಸೂಪರ್ ಸ್ಟಾರು, ನಾನು ಇಷ್ಟು ದೊಡ್ಡವಳು ಅನ್ನೋದು ಎಲ್ಲೂ ತೋರಿಸ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿರೋರು ಎಲ್ರಿಗೂ. ಮುಖ್ಯವಾಗಿ ಅಂಬರೀಷ್ ಅವರು ಅಂದರೆ ನನ್ನ ತಮ್ಮ ಅಂತ ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿ ಅಭಿಮಾನದಿಂದ ಇರೋರು. ಅವರ ಒಂದು ಅಗಲಿಕೆ ನಿಜವಾಗ್ಲೂ ನಾವು ಎಂದೆಂದಿಗೂ ಅದನ್ನು ತೀರ್ಸೋಕ್ಕಾಗೋದಿಲ್ಲ. ಅವರ ಒಂದು ಮೆಮರೀಸ್ ಜೊತೆಲಿ ಇನ್ನು ಮುಂದೆ ಇರಬೇಕು. ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಫಂಕ್ಷನ್ಗೆ ಅವರು ಬಂದಿದ್ರು. ಪಾಪ ಹುಷಾರಿರ್ಲಿಲ್ಲ ಅಷ್ಟೊಂದು, ಆದ್ರೂ ಇಲ್ಲ ಸುಮಾ ನಿನ್ನ ಬರ್ತ್ಡೇಗೆ ನಾನು ಬರಲೇಬೇಕು ಅಂತ ಹೇಳಿ ಅವ್ರು ಬಂದಿದ್ರು. ಹಾಗೇನೆ ನನ್ನ ಈ ಪೊಲಿಟಿಕಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆದಾಗಿಂದನೂ ಅವ್ರು ನನಗೆ ದೊಡ್ಡ ಶಕ್ತಿಯಾಗಿದ್ರು. ಇದು ಬಹುಶಃ ಯಾರಿಗೂ ಗೊತ್ತಿರಲ್ಲ ಈ ವಿಚಾರ. ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀನಿ ಅಂದ ತಕ್ಷಣ ಅವರು ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀನೇ ಗೆಲ್ತೀಯ, ನೀನು ಒಳ್ಳೆಯವಳು, ನಿನಗೆ ಭಗವಂತ ಒಳ್ಳೆಯದ್ರಲ್ಲಿ ಮಾಡ್ತಾನೆ, ನನ್ನ ತಮ್ಮ ಎಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ ಈ ಪ್ರಪಂಚದಲ್ಲಿ, ಅವನಿಗೆ ಅನ್ಯಾಯ ಆಗೋದಿಲ್ಲ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗೋದಿಲ್ಲ. ಈ ರೀತಿಯ ಧೈರ್ಯದ ಮಾತುಗಳನ್ನು ನನ್ನ ಉದ್ದಕ್ಕೂ ಈ ಒಂದು 6 ವರ್ಷಗಳಲ್ಲಿ ಅವ್ರು ಎಷ್ಟು ಬಾರಿ ಫೋನ್ ಮಾಡಿ ನನಗೆ ಹೇಳಿರ್ಬೋದು. ಅದನ್ನು ಎಣಿಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ನನಗೆ ಅವರು ಕೊಟ್ಟಿದ್ದಾರೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಅಡ್ವೈಸ್ ಕೊಡೋರು. ನನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ನನಗೆ ಫೋನ್ ಮಾಡಿ ಅವ್ರಿಗೆ ಬಾಯಿಗೆ ಬಂದಾಗ ಬೈಯೋರು. ಅಷ್ಟೊಂದು ಇದು. ಆಮೇಲೆ ಅಂಬರೀಷ್ ಅವ್ರದ್ದು ಒಡನಾಟ ಬೇರೆ ರೀತಿನೇ ಇತ್ತು. ಇವ್ರು ತುಂಬ ಕಾಲಿಳಿಯೋದು, ತುಂಬ ಅವ್ರನ್ನ ತಮಾಷೆ ಮಾಡೋದು, ರೇಗಿಸೋದು, ನನ್ನ ತತ್ತು ತಗೊಳ್ಳಿ, ಇಷ್ಟೊಂದು ಆಸ್ತಿ ನಿಮ್ಗೆ ಯಾಕೆ, ನಾನೇ ಎಲ್ಲ ನೋಡ್ಕೋತೀನಿ ನಿಮ್ಮನ್ನ, ತುಂಬ ಒಂದು ಸ್ವೀಟ್ ರಿಲೇಶನ್ಶಿಪ್ ಇತ್ತು ಅಂಬರೀಷ್ ಅವ್ರಿಗೆ. ಅವ್ರು ಅಷ್ಟು ಆಸೆ ಅಂಬರೀಷ್ ಅವ್ರು ಅಂದರೆ. ಅವ್ರ ಕಷ್ಟ ಸುಖ ಏನೇ ಇದ್ರು ಫೋನ್ ಮಾಡಿ ಎಷ್ಟೊತ್ತೆಲ್ಲಾದರೂ ಅಂಬರೀಷ್ಗೆ ಫೋನ್ ಮಾಡೋರು, ಇವರು ಬಂದ್ಬಿಡೋರು ಅವ್ರನ್ನ ಮಾತಾಡ್ಸೋಕ್ಕೆ. ಇವತ್ತಿನ ದಿನ ಸರೋಜಮ್ಮ ಅವರು ಒಂದು ಸ್ವೀಟ್ ಮೆಮರಿಯಾಗಿ ಉಳ್ಕೊಂಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.